ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ ನಮಸ್ಕಾರ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ವಿದ್ಯಕ್ಕ. ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಹಾಯ್ ಪುಟಾಣಿಗಳೇ, ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪುಟಾಣಿಗಳೇ, ನೀವು ಪ್ರತಿ ವಾರ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಅಲ್ವಾ? ಕೇಳ್ತಾ ಇದ್ದೀರೋ ಇಲ್ವೋ? ಯಾಕೆ ಅಂತ ಹೇಳಿದ್ರೆ, ಭಾನುವಾರ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಇರುತ್ತೆ. ನೀವು ಕರೆ ಮಾಡ್ತೀರಾ? ಇಲ್ಲ, ನಿದ್ದೆ ಮಾಡ್ತಾ ಇರ್ತೀರಾ 10 ಗಂಟೇಲಿ ಭಾನುವಾರ? ಇಲ್ಲ ಅಲ್ವಾ? ಕೆಲವೊಂದು ಮಕ್ಕಳು ಕರೆ ಮಾಡಿ ಹಾಡು ಹೇಳ್ತಾರೆ, ಕಥೆ ಹೇಳ್ತಾರೆ, ಮಾತನಾಡ್ತಾರೆ. ನೀವು ಯಾಕೆ ಪ್ರಯತ್ನ ಮಾಡಬಾರ್ದು? ನೀವು ಯಾಕೆ ಕರೆ ಮಾಡಿ ಚಿಣ್ಣರ ಲೋಕ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಬಾರ್ದು? ಮುಂದಿನ ವಾರ ಹೇಳ್ತೀರಾ? ಅಂದ ಹಾಗೆ ಇವತ್ತು ಯಾವ ವಾರ? ಶನಿವಾರ. ತಿಂಗಳ 3ನೇ ಶನಿವಾರ. ಇವತ್ತೇನಿದೆ ಹೇಳಿ? ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲ ವಾರ ಯಾರು ಭಾಗಿಯಾಗಿದ್ದು ನೆನಪಿದೆ ತಾನೇ? ಕುಶಾಲನಗರದ ಧ್ರುವಿತಾ ಭರತ್. ಆ ಪುಟಾಣಿ ಎಷ್ಟೆಲ್ಲ ಮಾತಾಡ್ತು ಅಲ್ವಾ ನಮ್ಮೊಟ್ಟಿಗೆ. ಪ್ರತಿಯೊಂದಕ್ಕೂ ನನಗಜ್ಜಿ ಇಷ್ಟ, ಅಜ್ಜಿ ಹೇಳ್ಕೊಡ್ತಾರೆ, ಅಜ್ಜಿ ಊಟ ಮಾಡಿಸ್ತಾರೆ, ಅಜ್ಜಿ ಕತೆ ಹೇಳ್ತಾರೆ, ಅಜ್ಜಿ ಮಲಗಿಸ್ತಾರೆ ಅಂತ ಹೇಳ್ತು. ಯಾಕೆ ಅಂದರೆ ಅವರ ಅಪ್ಪ ಅಮ್ಮ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾರಂತೆ. ಜೊತೆಲಿರೋದು ಯಾರು? ಅಜ್ಜಿ. ನೀವು ಕೂಡ ಅಜ್ಜಿ ಜೊತೆ ಇರ್ತೀರಾ ಅಂತ ಅನ್ನೋದಾದರೆ ಅಜ್ಜಿ ಏನೆಲ್ಲ ಕತೆ ಹೇಳ್ಕೊಡ್ತಾರೆ? ಮತ್ತು ಅಜ್ಜಿ ಶಾಲೆಯಲ್ಲಿ ಹೇಗಿರಬೇಕು, ಮತ್ತು ಡಬ್ಬಿಯಲ್ಲಿ ಊಟ ತೊಗೊಂಡು ಹೋಗ್ತೀರಲ್ಲ ಅದನ್ನು ಪೂರ ತಿನ್ಕೊಂಡು ಬರಬೇಕು ಅಂತ ಹೇಳಿರ್ತಾರಲ್ವ ಅಜ್ಜಿ. ಮತ್ತು ಸ್ಪೂನನ್ನು ಬಳಸಬೇಕು, ಕೈಯಲ್ಲೆಲ್ಲ ತಿನ್ಕೂಡ್ದು. ಆದರೆ ಊಟಕ್ಕೆ ಮುಂಚೆ, ತಿಂಡಿಗೆ ಮುಂಚೆ ನಾವು ಕೈ ಕಾಲುಗಳನ್ನು ತೊಳಿಬೇಕು. ಇದನ್ನೂ ಕೂಡ ಧ್ರುವಿತಾ ಭರತ್ ಹೇಳಿದ್ದಾಳೆ ಅಲ್ವಾ? ನಿಮಗೂ ಕೂಡ ಈ ರೀತಿಯ ಒಂದು ಅನುಭವ ಆಗಿರಬಹುದು. ನಿಮ್ಮ ಮನೆಯಲ್ಲೂ ಕೂಡ ಅಜ್ಜಿ ತಾತ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ಬೋದು, ಪಾರ್ಕಿಗೆ ಕರ್ಕೊಂಡು ಹೋಗ್ಬೋದು, ಅಥವಾ ಹೋಮ್ವರ್ಕ್ ಮಾಡಿಸ್ಬಹುದು. ಊಟ ತಿಂಡಿ ಎಲ್ಲ ಮಾಡಿಸಿ ಸ್ವೀಟ್ಸ್ ಕೂಡ ಮಾಡಿ ಕೊಡಬಹುದು. ಏನೆಲ್ಲ ತಿಂಡಿಗಳು ಹೇಳಿ? ರವೆ ಉಂಡೆ, ಚಕ್ಕುಲಿ, ಕೋಡ್ಬಾಳೆ, ಮತ್ತು ಪಾಯಸ, ಕೇಸರಿ ಬಾತು. ಒಬ್ಬೊಬ್ಬಬ್ಬಾ, ಬಾಯಿ ನೀರು ಬರುತ್ತಲ್ವಾ? ಇಷ್ಟೆಲ್ಲ ತಿಂಡಿಗಳನ್ನು ಅಜ್ಜಿ ಮಾಡಿಕೊಡ್ತಾಳೆ ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ತಾಳೆ ಅಜ್ಜಿ. ಅಂದರೆ ಈಗ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೇಗಪ್ಪ ಭಾಗವಹಿಸೋದು ಅಂತ ಅಂದರೆ, ನೀವು ಸಾಮಾನ್ಯವಾಗಿ ಹಾಡು ಹೇಳ್ತೀರಿ, ಕತೆ ಹೇಳ್ತೀರಿ, ಮತ್ತು ಪಟಪಟ ಅಂತ ಮಾತಾಡ್ತೀರಿ. ಇಲ್ಲಿ ಬರೋ ಅಂತಹ ಪುಟಾಣಿಗಳ ಮಾತುಗಳನ್ನು ನೀವು ಕೇಳಿರ್ತೀರ ಅಲ್ವಾ? ನಿಮಗೂ ಕೂಡ ನಾನು ಮೈಕಲ್ಲಿ ಒಂದು ಕತೆ ಹೇಳಬೇಕು, ಹಾಡು ಹೇಳಬೇಕು. ಆ ಹಾಡನ್ನು, ಕಥೆಯನ್ನು ನಮ್ಮ ಸ್ನೇಹಿತರು ಕೂಡ ಕೇಳಬೇಕು. ಮತ್ತು ಅತ್ತೆ, ಮಾಮ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲರೂ ಕೂಡ ಕೇಳಬೇಕು ಅಂತ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಆಸೆ ಇದೆ ಅಲ್ವಾ? ರೇಡಿಯೋದಲ್ಲಿ ನಿಮ್ಮ ಮಾತು ಬಂದರೆ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತಲ್ವಾ? ನನಗಂತೂ ಖುಷಿಯಪ್ಪ. ನನ್ನ ಧ್ವನಿಯನ್ನು ಆಕಾಶವಾಣಿ ಅಂದರೆ ರೇಡಿಯೋದಲ್ಲಿ ಕೇಳೋದಕ್ಕೆ ನನಗಂತೂ ತುಂಬ ಖುಷಿ. ನಿಮಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಭಾಗಿಯಾಗ್ತೀರಲ್ಲ, ಬರ್ತೀರಲ್ಲ, ನೀವು ಕೂಡ ಮಾತಾಡ್ತೀರಲ್ಲ. ಇನ್ನು ಧ್ರುವಿತಾ ಭರತ್ ಇನ್ನೂ ಒಂದಷ್ಟು ಹಾಡುಗಳನ್ನು ಹೇಳಿದ್ದಾಳೆ. ಮತ್ತು ಈ ಹಾಡುಗಳನ್ನೆಲ್ಲ ಯಾರು ಹೇಳಿಕೊಟ್ರು ಅಂತ ಅಂದರೆ
ನಮ್ಮ ಅಜ್ಜಿ ಅಂತ ಹೇಳುತ್ತೆ ಈ ಮುದ್ದು ಪುಟಾಣಿ. ಬನ್ನಿ ಬನ್ನಿ, ಇನ್ನು ಏನೆಲ್ಲ ಮಾತಾಡಿದಾಳೆ ಅಂತ ನಾವು ಕೇಳ್ಕೊಂಡು ಬರೋಣ ಅಲ್ಲ. ಯಾವ ಹಾಡು? ಕೃಷ್ಣನ್ ಹಾಡು. ಹೌದಾ, ಕೃಷ್ಣ ಗೊತ್ತಾ ನಿನಗೆ? ಹೇಗಿದ್ದಾನೆ ಕೃಷ್ಣ? ಬೆಣ್ಣೆ ಕೃಷ್ಣ. ಬೆಣ್ಣೆ ಕೃಷ್ಣ ನೋಡಿದ್ಯಾ ನೀನು ಅವನನ್ನ? ಆ ಎಲ್ಲಿ? ನಮ್ಮನೇಲಿ. ನಿಮ್ಮನೇಲಿ ಇದ್ದಾನ ಬೆಣ್ಣೆ ಕೃಷ್ಣ? ಆ ನೀನ್ ಬೆಣ್ಣೆ ಕೊಡ್ತೀಯಾ ಅಥವಾ ಬೆಣ್ಣೆ ಕದ್ಕೊಳ್ತಾನ ಅವನು? ಕದೀತಾನೆ. ಹ್ಮ್, ಕದೀತಾನೆ. ಹೌದಾ? ಅದಕ್ಕೆ ಅವ್ನು ತಿಂತಾನೆ. ಅದಕ್ಕೆ ನಾನು ತಿನ್ಕೊಬಿಡ್ತೀನಿ. ಓಹೋ, ಬೆಣ್ಣೆ ಕೃಷ್ಣ ಬೆಣ್ಣೆ ಕದ್ಕೊಂಡ್ಬಿಡ್ತಾನೆ ಅಂತ ನೀನ್ ತಿನ್ಕೊಂಡ್ಬಿಡ್ತೀಯಾ? ಹೌದು. ಆದ್ರೆ ಕೃಷ್ಣನ್ಗೂ ಸ್ವಲ್ಪ ಕೊಡ್ಬೇಕಲ್ವಾ? ಕೊಡ್ತೀನಿ. ಕೊಡ್ತೀಯಾ? ಅಜ್ಜಿ ಬಟ್ಲುಗಾಗಿರ್ತಾಳೆ. ಯಾರಿಗೋಸ್ಕರ? ಕೃಷ್ಣಂಗೆ. ಹೌದಾ, ಅದಕ್ಕೆ ನೀನ್ ಕೃಷ್ಣನ್ ಹಾಡು ಕಲ್ತ್ಕೊಂಡಿದ್ಯಾ? ಯಾವಾಗ ಹಾಡ್ತೀಯ ಅದನ್ನ? ಅಜ್ಜಿ ಪೂಜೆ ಮಾಡುವಾಗ. ನೀನ್ ಹಾಡು ಹೇಳ್ತೀಯ ಅಜ್ಜಿ ಪೂಜೆ ಮಾಡುವಾಗ? ಹೇಳು ನೋಡೋಣ, ಯಾವ ಹಾಡು? ಗೋಪಾಲ ರಥಲೋಲ ಶಿಮುರಳಿ ಲೋಲ ನಂದಲಾಲ ಕೇಶವ ಮಾಧವ ಜನಾರ್ದನ ಕೇಶವ ಮಾಧವ ಜನಾರ್ದನ ಶಿ ಮನಮಾಲ ಬೃಂದಾವನ ಬಾಲ ಗೋಪಾಲ ರಥಲೋಲ ಶಿಮುರಳಿ ಲೋಲ ನಂದಲಾಲ. ಪ್ರತಿದಿನ ಹಾಡ್ತೀಯ ನೀನು? ಆ, ನಿನ್ಗೇನ್ ಸಿಗುತ್ತೆ ಹಾಡಿದ್ರೆ? ಪ್ರಸಾದ ಕೊಡ್ತಾರೆ. ಯಾರಪ್ಪ ಪ್ರಸಾದ ಕೊಡೋದು? ಅಜ್ಜಿ. ಅಜ್ಜಿ ಪ್ರಸಾದ ಕೊಡ್ತಾರಾ? ಮತ್ತೆ ನೀನು ಸ್ಕೂಲ್ಗೆಲ್ಲ ಕಾಂಪಿಟೇಷನ್ಗೆ ಹೋಗ್ತೀಯಾ? ಇಲ್ಲ. ಮತ್ತೆ ನೀನು ಚಿತ್ರಕಲೆನೂ ಗೊತ್ತಾ ನಿನಗೆ? ಡ್ರಾಯಿಂಗು. ಡ್ರಾಯಿಂಗ್ ಗೊತ್ತಾ? ಏನೇನೆಲ್ಲ ಬರೀತೀಯ ನೀನು ಡ್ರಾಯಿಂಗಲ್ಲಿ? ಫ್ಲವರ್ಸು. ನೋಡಿದೀಯಾ ಫ್ಲವರ್ಸು? ಏನೆಲ್ಲ ಫ್ಲವರ್ಸ್ ನೋಡಿದೀಯಪ್ಪ? ನಂತರನೇ ಇರುತ್ತೆ. ಫ್ಲವರು ನಿಂತರನೇ ಇರುತ್ತಾ? ಮತ್ತೆ ನೀವು ಬೆಳೆದಿದ್ದೀರಾ ಮನೆಯಲ್ಲಿ? ಎಂತೆಂಥ ಹೂವು? ತುಂಬಾ. ಹೆಸರು ಹೇಳು. ಗೊತ್ತಿಲ್ಲ. ಓಹೋ, ಹೂ ಮಾತ್ರ ಇದೆ, ಅದ್ರ ಹೆಸರುಗಳ ಅಜ್ಜಿ ಹೇಳ್ಕೊಟ್ಟಿಲ್ವಾ ನಿನಗೆ? ಇಲ್ಲ. ಕೇಳಿಲ್ಲ ನೀನು? ಮ್ಯಾಮ್ ಹೇಳ್ಕೊಡ್ತಾರೆ. ಮ್ಯಾಮ್ ಹೇಳ್ಕೊಡ್ತಾರೆ. ಯಾವೆಲ್ಲ ಹೂಗಳ ಹೆಸರು ಹೇಳಿದ್ದಾರೆ ಅವರು? ಫ್ಲವರ್ಸ್ ಹೆಸರು? ರೋಸು, ಸನ್ಫ್ಲವರು, ಸನ್ಫ್ಲವರು, ಆಮೇಲೆ ಮಾರ್ನಿಂಗ್ ಗ್ಲೋರಿ. ಆಮೇಲೆ ಸನ್ ಅಂದ್ರೇನು? ಸೂರ್ಯ. ಸೂರ್ಯ. ನೋಡಿದ್ಯಾ ಸೂರ್ಯನ? ಯಾವಾಗ? ಎಲ್ಲಿ? ಮೂನಲ್ಲಿ, ಮೋಡ ಮೇಲೆ. ಮೋಡದ ಮೇಲೆ ಇದ್ದಾನ ಸೂರ್ಯ. ಮತ್ತೆ ಚಂದ್ರನು ನೋಡಿದ್ಯಾ ನೀನು? ಅವನೆಲ್ಲಿದ್ದಾನೆ? ಮೇಲೆ. ಮೇಲೆ? ಯಾವ ಮೇಲೆ? ಮೋಡ ಮೇಲೆ. ಮೋಡದ ಮೇಲಿದ್ಯಾ? ನೋಡ್ತೀಯ ನೀನು ಪ್ರತಿದಿನ? ಯಾರು ಹೇಳ್ಕೊಟ್ಟಿದ್ದು ಅದು ಸೂರ್ಯ ಅದು ಚಂದ್ರ ಅಂತ? ಅಜ್ಜಿ. ಅಜ್ಜಿ. ಅಜ್ಜಿ ಇನ್ನೇನೆಲ್ಲ ಹೇಳ್ಕೊಟ್ಟಿದಾರಪ್ಪ ನಿನಗೆ? ಇಲ್ಲಿ ಸೂರ್ಯ, ಇಲ್ಲಿ ಚಂದ್ರ. ರೈಟ್ ಸೈಡ್ ಕಣ್ಣಲ್ಲಿ ಸೂರ್ಯ, ಲೆಫ್ಟ್ ಕಣ್ಣಲ್ಲಿ ಚಂದ್ರ. ಓಹೋ, ರೈಟ್ ಕಣ್ಣಲ್ಲಿ ಸೂರ್ಯ, ಸೂರ್ಯ, ಲೆಫ್ಟ್ ಕಣ್ಣಲ್ಲಿ ಚಂದ್ರ. ಇದನ್ನು ಅಜ್ಜಿನೇ ಹೇಳ್ಕೊಟ್ಟಿದ್ದ? ಇನ್ನೇನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಅಜ್ಜಿ? ಏನೇನು ಹೇಳ್ಕೊಟ್ಟಿದ್ದಾರೆ. ಹೌದಾ? ಮತ್ತೆ ನಿನ್ಗೆ ಹೊಡಿಯಲ್ಲ ಅಜ್ಜಿ? ಇಲ್ಲ. ಮತ್ತೆ ನೀನು ಅಳ್ತಾ ಇದ್ದೆ ಅಜ್ಜಿ ಹೊಡೆದ್ರು ಅಂತ? ಇಲ್ಲ, ಸುಳ್ಳು. ಹೌದಾ? ಅಜ್ಜಿ ಹೊಡಿಯಲ್ವಾ? ಇಲ್ಲ. ಅಮ್ಮ? ಅಮ್ಮ ಹೊಡಿತದೆ. ಯಾಕೆ ಹೊಡಿಯುತ್ತೆ? ಹೋಮ್ವರ್ಕ್ ಮಾಡಿಲ್ಲ ಅಂತ. ನೀನು ಹೋಮ್ವರ್ಕ್ ನೀನೇ ಮಾಡಿಸು ಅಂತ ಕೇಳಬೇಕಲ್ವಾ? ನಾನೇ ಮಾಡ್ತೀನಿ. ನೀನೇ ಮಾಡ್ತೀಯಾ? ಯಾರಿರ್ತಾರೆ ನೀನು ಹೋಮ್ವರ್ಕ್ ಮಾಡುವಾಗ? ಅಮ್ಮ. ಅಮ್ಮ ಇರ್ತಾರಾ? ಅದಕ್ಕೆ ನೀನು ಅಮ್ಮ ಬರೋವರೆಗೆ ನೀನು ಕಾಯ್ತಾ ಇರ್ತೀಯಾ ಹೋಮ್ವರ್ಕ್ ಮಾಡ್ಸೋಕ್ಕೆ? ಹೌದಾ? ಅಮ್ಮ ಬರೋವರೆಗೆ ಮತ್ತೆ ಅಪ್ಪ ಬರೋವರೆಗೆ ಯಾರಿರ್ತಾರೆ ನಿನ್ನ ಜೊತೆ? ಅಜ್ಜಿ. ಅಜ್ಜಿ ಇರ್ತಾರಾ? ಅಜ್ಜಿ ನಿದ್ದೆ ಮಾಡಲ್ವಾ? ಮಾಡಲ್ಲ. ಮಾಡಲ್ಲ. ನೀನು ಮಲಗಿಸಲ್ಲ? ರಾತ್ರಿ ಮಲ್ಸೋದು. ರಾತ್ರಿ ಮಲಗಿಸ್ತೀಯಾ? ಮತ್ತೆ ಅವ್ರು ಮಾತ್ರ ನಿನ್ನನ್ನು ಮಲಗಿಸ್ತಾರಾ? ಲಾಲಿ ಹಾಡಿ ಮಲಗಿಸ್ತಾರಾ? ಅಜ್ಜಿ ಲಾಲಿ ಹಾಡು ಹೇಳ್ತದೆ. ಹೌದಾ? ನೀನು ಮಲಗಿಸುವಾಗ ಹೇಳು ನೋಡೋಣ ಲಾಲಿ ಹಾಡು.
ಬಾಣದಾರಿ ಹೇಳು ನೋಡೋಣ. ಬಾಣದಾರಿಯಲ್ಲಿ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರಿ ಅಂದ, ನೋಡು ಅಂತ ಚಂದ, ರಾತ್ರಿ ಆಯ್ತು ಮಲಗು ನನ್ ಪುಟ್ಟ ಕಂದ, ಪುಟ್ಟ ಕಂದ. ಅಮ್ಮ ಲಾಲಿ ಹಾಡಲ್ವಾ? ಹಾಡಲ್ಲ. ಅಜ್ಜಿ ಲಾಲಿ ಹಾಡಿ ಮಲಗಿಸ್ತಾರಾ? ಅದಕ್ಕೆ ಅಜ್ಜಿನ ಕಂಡ್ರೆ ಇಷ್ಟನಾ ನಿನಗೆ? ಇಷ್ಟ. ಮತ್ತ್ಯಾಕೆ ಅಜ್ಜಿ ಇಷ್ಟ ನಿನಗೆ? ನಾನು ಕೇಳಿದ್ನ ತಕ್ಕೊಡ್ತಾರೆ. ಹೌದಾ? ಹಬ್ಬಗಳಿಗೆಲ್ಲ ನೀನು ಡ್ರೆಸ್ ಮಾಡ್ಕೊಳ್ತೀಯಾ? ನಿನಗೆ ಯಾವ ಕಲರ್ ಇಷ್ಟ? ಪಿಂಕ್. ಪಿಂಕ್ ಇಷ್ಟನಾ? ಮತ್ತೆ ಹೇಗೆ ಡ್ರೆಸ್ ಮಾಡ್ಕೊಳ್ತೀಯಾ? ಅಮ್ಮ ಮಾಡ್ತಾರೆ. ಏನೆಲ್ಲ ಹಾಕ್ಕೊಳ್ತೀಯಾಗ ಡ್ರೆಸ್ ಮಾಡ್ಕೊಳ್ಳುವಾಗ? ಸರ, ಹ್ಞೂ, ಬಳೆ, ಲಿಪ್ಸ್ಟಿಕ್, ಆಮೇಲೆ ಕ್ಲಿಪ್. ಆಮೇಲೆ ಈಗೇನು ತಿಂಡಿ ತಿನ್ಕೊಂಡು ಬಂತು ನಮ್ಮ ಧ್ರುವಿತಾ ಪುಟ್ಟಿ? ದೋಸೆ ಜೊತೆ ಚಟ್ನಿ. ದೋಸೆ ಚಟ್ನಿ. ಮತ್ತೆ ಸ್ವೀಟ್ ಮಾಡಿದ್ರಂತಲ್ಲ ಅಜ್ಜಿ, ನನಗೆ ತಗೊಂಡು ಬರಲಿಲ್ವಲ್ಲ? ನಾಳೆ ತಗೋಬರ್ತೀನಿ. ನಾಳೆನೂ ಬರ್ತೀಯ ನೀನು ಆಕಾಶವಾಣಿಗೆ? ಮತ್ತೆ ಸ್ಕೂಲು ಮಿಸ್ಸು ಹೊಡಿತಾರಲ್ವಾ? ಹೌದು. ಸಂಡೇ ಮಂಡೇ ಗೊತ್ತಾ ನಿನಗೆ? ಹೇಳು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ನಿಂಗೆ ಯಾವ ಡೇ ಇಷ್ಟ? ಯಾವ ಡೇ? ಸ್ಯಾಟರ್ಡೇ. ಯಾಕಿಷ್ಟ? ರಜೆ ಇರುತ್ತೆ ಅದಕ್ಕೆ ಅಂತ. ಜನವರಿ ಫೆಬ್ರವರಿ ಗೊತ್ತಾ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ್ಯಂಡ್ ಡಿಸೆಂಬರ್. ವೆರಿ ಗುಡ್. ಇದನ್ನೆಲ್ಲ ಅಜ್ಜಿ ಹೇಳ್ಕೊಟ್ರಾ? ಇಲ್ಲ, ಮ್ಯಾಮ್ ಹೇಳ್ಕೊಟ್ರಾ? ನಿಮ್ಮ ಮ್ಯಾಮ್ ಹೆಸರೇನು? ಗೊತ್ತಿಲ್ಲ. ನೀನು ತಿಳ್ಕೊಂಡಿಲ್ಲ ಮ್ಯಾಮ್ ಹೆಸರು? ಇಲ್ಲ. ಯಾಕೆ? ಅವ್ರಿಗೆ ಮಾತ್ರ ಧ್ರುವಿತಾ ಅಂತ ಗೊತ್ತು, ನಿನಗೆ ಮಿಸ್ ಹೆಸರು ಗೊತ್ತಿಲ್ಲ? ಬೆಕ್ಕು ಹೇಗೆ ಅರ್ಚುತ್ತೆ? ಮಿಯಾವ್. ಮಿಯಾವ್ ಅಂತ. ನಾಯಿ? ಬೌ ಬೌ. ಅಂಬ? ಅಂಬ. ಅಂಬ ಅನ್ನತ್ತಾ? ನೋಡಿದೀಯಾ ಅಂಬೆಗಳನ್ನ? ಎಲ್ಲಿದ್ದಾವೆ ಅವು? ಊರಲ್ಲಿ. ಅದಕ್ಕೆ ಹೆಸರಿಟ್ಟಿಲ್ಲ? ಇಲ್ಲ. ಹ್ಞೂ, ಇಲ್ಲ. ಗೌರಿ, ಗಂಗೆ ಅಂತ ಹೆಸರಿಟ್ಟಿದಾರಂತಲ್ಲ? ಗೊತ್ತಿಲ್ಲ. ಧ್ರುವಿತಾ ಭರತ್ ಅಂತೂ ಚೆನ್ನಾಗಿ ಮಾತನಾಡಿದ್ಲು. ಕೃಷ್ಣ ಅಂದರೆ ಅವಳಿಗಿಷ್ಟ ಅಂತೆ. ಕೃಷ್ಣ ಬೆಣ್ಣೆ ಕದ್ಬಿಡ್ತಾನೆ ಅಂತ ತಾನೇ ಮೊದಲು ತಿಂದ್ಬಿಡ್ತಾಳಂತೆ. ಈಗೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ಲಲ್ವ, ಅವಳು ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿತ್ತಲ್ವಾ? ನೀವು ಕೂಡ ಈ ಕಾರ್ಯಕ್ರಮವನ್ನು ಕೇಳಿ ಬರ್ತೀರಲ್ಲ? ಪೋಷಕರು ಈ ಕಾರ್ಯಕ್ರಮ ಕೇಳ್ತಾ ಇದ್ರೆ ಶಾಲೆಯಿಂದ ಮಕ್ಕಳು ಬಂದ ಕೂಡಲೇ ಈ ಕಾರ್ಯಕ್ರಮವನ್ನು ಕೇಳಿಸ್ತಾರೆ ಅನ್ನುವಂತಹ ವಿಶ್ವಾಸದೊಂದಿಗೆ ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ತಿಂಗಳು ಏನು ಹೇಳಿ? 2024 ಹೊಸ ವರ್ಷ. ಹಳೆಯ ವರ್ಷದಲ್ಲಿ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಪುಟಾಣಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಹಾಡು ಹೇಳಿ, ಕತೆ ಹೇಳಿ, ಒಬ್ಬೊಬ್ಬೊಬ್ಬ ನಮ್ಮ ಮನಸ್ಸನ್ನೆಲ್ಲ ಗೆದ್ದು ಬಿಟ್ಟಿದ್ದಾರೆ. ಹಾಗೆಯೇ ಮುಂದಿನ ವರ್ಷ ಕೂಡ, ಅಂದರೆ ಮುಂದಿನ ತಿಂಗಳು ಕೂಡ ಮತ್ತೊಂದು ಪುಟಾಣಿ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಬರುತ್ತೆ. ಎಂದಿನಂತೆ ನಮ್ಮ ಮನಸ್ಸನ್ನು ರಂಜಿಸುತ್ತೆ ಅಂತ ಹೇಳೋಣ ಅಲ್ವಾ? ನಿಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. 2024 ಎಲ್ಲ ಪುಟಾಣಿಗಳಿಗೆ ಓದುವಂತಹ ಶಕ್ತಿಯನ್ನು ಕೊಡಲಿ, ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ವರ್ಷದ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಕೇಳಿದ್ರಲ್ಲ ಪುಟಾಣಿಗಳೇ, ಅಚ್ಚಚ್ಚು ಬೆಲ್ಲದಚ್ಚು. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಕಾರ್ಯಕ್ರಮ ಪ್ರಸ್ತುತಿ ಎಂ ಶಕುಂತಲಾ.